Namaste. Class 9th Mathematics NCERT syllabus. Chapter number 1 Number Systems. Article number 1.5 Laws of exponents for real numbers. Exercise 1.5. First one, find first sub question 64 1 by 2. 64 to the power of 1 by 2. Second one, 32 to the power of 1 by 5. Third one, 125 to the power of 1 by 3. So first question ಅಲ್ಲಿ first question 64 to the power of 1 by 2 means square root of 64 ಅಂತ ಗೊತ್ತಾಯ್ತಲ್ಲ, ಅಥವಾ 64 ಅಂತ ಆಗಬೇಕಾದ್ರೆ 8 8 64 ಆಗುತ್ತೆ. ಸೊ 8ಅನ್ನು 2 ಟೈಮ್ಸ್ ಬರೆದ್ರೆ ಸೊ 8 8 64 1 by 2. ಸೊ square and square root get cancelled. 8 is the answer. Okay, next second one 32 to the power of 1 by 5. So equal to 32 ನ ಸ್ಕ್ವೇರ್ ಎಷ್ಟುದು ಬರುತ್ತೆ ಅಂತ ಹೇಳಿದ್ರೆ 33ಗೆ LCS ತೆಗಿಬೇಕಾಯ್ತಾ. ಸೊ 2 to the power of 5 is 32 ಆಗುತ್ತೆ. To the power of 1 by 5. So equal to 5 and this denominator 5 get cancelled. 2 is the answer. Next third one 125 to the power of 1 by 3. 1 by 3 ಗೊತ್ತಾಗಲಿಲ್ಲ ಅಂದರೆ ನೋಡಿ ಬೇಸಿಕ್ಕಿಂದ ಹೇಳ್ತೇನೆ. 125 ಇದೆಯಲ್ಲ ನೋಡಿ, ಇದು 125 ಅಬ್ಸರ್ವ್ ಮಾಡಿ. ಲಾಸ್ಟಲ್ಲಿ 5 ಇದೆಯಲ್ಲ ದಟ್ ಈಸ್ ಆಡ್ ನಂಬರ್. ಆಡ್ ನಂಬರ್ ಅಂದರೆ ಆಡ್ ನಂಬರಿಂದನೇ ಡಿವೈಡ್ ಮಾಡಬೇಕು. ಸೊ 5 2s 10 ಆಗುತ್ತೆ. 12 minus 10 ಅಂದರೆ 2. 2 ಅಂದರೆ 25. 5 5s 25 ಆಯಿತು. ಎಗೇನ್ ಇದು 5 5s 25. 5 ಹೌ ಮೆನಿ ಟೈಮ್ಸ್ ಇದೆ? 3 ಟೈಮ್ಸ್ ಇದೆ. ಅಲ್ಲಿಗೆ ಏನು ಮಾಡಬೇಕು? 125 ಟು ದ ಪವರ್ ಆಫ್ 1 by 3 ಈಕ್ವಲ್ ಟು 5 ಕ್ಯೂಬ್ ಮಾಡಿದರೆ 125 ಬರುತ್ತೆ ಟು ದ ಪವರ್ ಆಫ್ 1 by 3. ಸೊ ಈಕ್ವಲ್ ಟು 5 3 ಇಂಟು 1 by 3 ಅಂತ ಹೇಳಿದ್ರೆ 3 by 3. ಸೊ this 3 ಕ್ಯಾನ್ಸಲ್. 5 is the answer. ಇಷ್ಟು ಲೆಂತಿ ಪ್ರೋಸೆಸ್ ಆಗುತ್ತೆ, ಅದಕ್ಕೆ ನೀವು ಗೊತ್ತಿರಬೇಕದು. ಇದೆಲ್ಲ ಆಲ್ರೆಡಿ 8th ಸ್ಟ್ಯಾಂಡರ್ಡಲ್ಲೇ ಆಗಿರುತ್ತೆ, ಗೊತ್ತಾಯ್ತಲ್ಲ. ಕ್ಯೂಬ್ ರೂಟು ಸ್ಕ್ವೇರ್ ರೂಟ್ ಎಲ್ಲ. ಇದು 5 is the answer. Okay, thank you so much.